ನಾವೆಲ್ಲರೂ ಕೂಡ ಪ್ರತಿದಿನ ನಾವು ಧ್ಯಾನವನ್ನ ನಾವು ಮಾಡ್ತಾ ಬರ್ತಾ ಇದ್ದೇವೆ. ನಿಮ್ಮ ಜ್ಞಾನದ ಅನುಭವವನ್ನು ನನಗೆ ಕೊನೆಯಲ್ಲಿ ಯಾರಾದ್ರೂ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿ, ಯಾವ ತರ ನನಗೆ ಅನ್ನಿಸ್ತಾ ಇದೆ, ಮೊದಲು ಹೇಗಿತ್ತು, ಹೇಗೆ ಅನ್ನಿಸ್ತಾ ಇದೆ ಅಂತ ಹೇಳಿ ನನಗೆ ನಿಮ್ಮ ಅನುಭವಗಳ ನನಗೆ ಶೇರ್ ಮಾಡಿ. ನಾವ್ ಈಗೇನು ಧ್ಯಾನ ಅಂತಂದ್ರೆ ಏನು, ಇದೇ ತರ ಮಾಡ್ತಾ ಇರ್ಬೇಕಾ ನಾವು? ಹೌದು, ನಾವು ಪ್ರತಿದಿನ ನಾವು ಪ್ರಾಕ್ಟೀಸ್ ಮಾಡ್ತಾ ಬರ್ಬೇಕು. ಈಗ ನಾವು ಕ್ರಿಕೆಟ್ ಅನ್ನ ನಾವು ಅಭ್ಯಾಸ ಮಾಡ್ತೀವಿ. ಕ್ರಿಕೆಟ್ ಅಲ್ಲಿ ನಾವು ಒಂದೇ ದಿನ ಎಕ್ಸ್ಪರ್ಟೈಸ್ ಆಗ್ಬಿಡ್ತೀವ? ಮಾಸ್ಟರ್ ಬ್ಲಾಸ್ಟರ್ ಸಚಿನ್ ತೆಂಡೂಲ್ಕರ್ ತಗೊಂಡ್ರೆ ಎಕ್ಸಾಂಪಲ್ ತಗೊಂಡ್ರೆ, ಅವ್ರು ಒಂದೇ ದಿನದಲ್ಲಿ ಮಾಸ್ಟರ್ ಬ್ಲಾಸ್ಟರ್ ಆದ್ರ? ಹೇಗೆ? ಈ ಧ್ಯಾನವೂ ಕೂಡ ಒಂದು ಆಟವನ್ನ, ನಾವು ಕ್ರಿಕೆಟ್ ಅನ್ನ ಹೇಗೆ ಕಲಿತೀವಿ ನಾವು, ಹಾಗೆ ನಾವು ಇವತ್ತು ಧ್ಯಾನವನ್ನು ಕೂಡ ನಾವು ಪ್ರಾಕ್ಟೀಸ್ ಮಾಡ್ತಾ ಬರ್ಬೇಕಾಗತ್ತೆ. ದಿನ 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 ನಾವು ಅಭ್ಯಾಸ ಮಾಡ್ತಾ 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 ಇದಾಗುತ್ತೆ ನಮ್ಗೆ ಅಂತ ಹೇಳಿದ್ರೆ, ನಾವು ಅದ್ರಲ್ಲಿ ಎಕ್ಸ್ಪರ್ಟೈಸ್ ಗಳ ತರ ಆಗ್ಬಿಡ್ತೀವಿ. ಆಗ ನಮ್ಗೆ ನಾವೊಂದು ಉನ್ನತವಾದಂತಹ ಸ್ಥಿತಿಯನ್ನು ನಾವು ತಲುಪ್ತೀವಿ. ಕ್ರಿಕೆಟ್ ಅಲ್ಲ, ಈಗ ನಾವು ಮ್ಯೂಸಿಕ್ ಅನ್ನ ನಾವು ಪ್ರಾಕ್ಟೀಸ್ ಮಾಡ್ತೀವಿ. ಮ್ಯೂಸಿಕ್ ಅಲ್ಲೂ ಕೂಡ ಒಂದೇ ಸಲ ನಾವು ಅಭ್ಯಾಸ ಮಾಡಿದ್ರೆ AR ರೆಹಮಾನ್ ತರ ಆಗ್ಬಿಡಕ್ಕಾಗತ್ತಾ? ಅದಕ್ಕೇನ್ ಬೇಕು? ಮ್ಯೂಸಿಕ್ ನ ಕಲಿಬೇಕು ಅನ್ನೋದು ಒಂದು ನಮ್ಗೆ ಆಸಕ್ತಿ ಇರ್ಬೇಕು, ನಮ್ಗೆ ಇಂಟ್ರೆಸ್ಟ್ ಇರ್ಬೇಕು. ನಮ್ಗೆ ನನ್ನ ಗಮನ ಎಲ್ಲವೂ ಕೂಡ ಏನಿರ್ಬೇಕು, ಆ ಮ್ಯೂಸಿಕ್ ಅನ್ನ ಕಲಿಯೋದ್ರ ಕಡೆ ನಮ್ಗೆ ಇರ್ಬೇಕು. ನಮ್ಮ ಗಮನ, ನಮ್ಮ ಆಸಕ್ತಿ, ನಮ್ಮ ಅಭ್ಯಾಸ, ನಮ್ಮ ಹವ್ಯಾಸಗಳೆಲ್ಲ ಬೇರೆ 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 ಕಡೆ ಚಲ್ಲಾಪಿಲ್ಲಿ ಆದ್ರೆ ನಾವ್ ಅದನ್ನ ಸಾಧನೆ ಮಾಡಕ್ಕಾಗತ್ತಾ? ಹ್ಮ್? ಹಾಗೆ ಈ ಧ್ಯಾನನು ಕೂಡ ಹಾಗೆ, ಪ್ರಾಕ್ಟೀಸ್ ನ ಅಭ್ಯಾಸವನ್ನ ನಾವು ಮಾಡ್ತಾನೆ ಇರ್ಬೇಕಾಗುತ್ತೆ. ಹಾಗೆ ನಾವು ಇವಾಗ ಒಂದು ಹಾಡುಗಾರಿಕೆನ ಕಲಿತೀವಿ, ಒಂದು ಡ್ಯಾನ್ಸ್ ಅನ್ನ ಕಲಿತೀವಿ ನಾವು, ಹೌದಲ್ವಾ? ಒಂದು ಫುಟ್ಬಾಲ್ ಗೇಮ್ ಅನ್ನ ನಾವು ಕಲಿಬಹುದು. ಕಲ್ತ್ರೆ, ಪ್ರಾಕ್ಟೀಸ್ ಮಾಡಿದ್ರೆ, ಅದ್ರ ಜ್ಞಾನವನ್ನ ನಾವು ತಿಳ್ಕೊಂಡ್ರೆ ಸಾಧನೆ ಮಾಡಕ್ ಆಗತ್ತಾ ಆಗಲ್ವಾ? ಧ್ಯಾನವೂ ಕೂಡ ಹಾಗೆ. ಧ್ಯಾನನೇ ಯಾಕೆ, ಧ್ಯಾನನೇ ಯಾಕೆ ಮಾಡ್ಬೇಕು ಅಂದ್ರೆ, ನಾವು ಈಗ ಪೂಜೆಯನ್ನ ಮಾಡ್ತೀವಿ, ಪುಷ್ಪಾರ್ಚನೆಯನ್ನ ಮಾಡ್ತೀವಿ, ಮಂತ್ರ ಪಠಣೆಯನ್ನ ಮಾಡ್ತೀವಿ, ಜಪಗಳನ್ನ ಮಾಡ್ತೀವಿ. ಇಷ್ಟು ದಿನ ನಾವು ಮಾಡಿದೀವಿ ಅಲ್ವಾ, ಮಾಡ್ಕೊಂಡ್ ಬಂದಿದೀವಿ. ನಾವು ಮಾಡೋದ್ರಿಂದ ನಮಗ್ ಏನ್ ಬೇಕು ಅದನ್ನ ನಾವು ಪಡ್ಕೊಳಕ್ ಆಗಿದ್ಯಾ? ಆ ದಾರಿನಲ್ಲಿ ಆ ಪ್ರಯತ್ನವನ್ನ ಮಾಡ್ತಾ ಇದೀವಿ ಅಷ್ಟೇ. ನಾವು ನಮಗ್ ಏನ್ ಬೇಕು ಅದನ್ನ ನಾವು ಪಡ್ಕೊಳ್ಳೋದಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆದ್ರೆ ಏನ್ ಬೇಕು ಅದನ್ನ ನಾವು ಪಡ್ಕೊಳಕ್ಕೆ ಇರುವಂತ ದಾರಿ, ಮಾರ್ಗ, ಸಾಧನ ಯಾವುದು ಅಂತ ಹೇಳಿದ್ರೆ ನಮಗಿರುವಂತದ್ದು ಧ್ಯಾನ. ನಾವ್ ಹೇಗಿದೀವಿ ನಾವು ಅಂತ ಹೇಳಿದ್ರೆ, ನಾವು 5 ಬೆರಳಿನಲ್ಲಿ ನಾವು ನಮ್ಮ ಈ ಒಂದು ಅರ್ಥವನ್ನ ನಾವು ಈಸಿಯಾಗಿ ನಾವು ಎಕ್ಸ್ಪ್ಲೇನ್ ಮಾಡ್ಕೋಬಹುದು. ಹೇಗೆ ಅಂತ ಹೇಳ್ತೀವಿ ಅಂತ ಹೇಳಿದ್ರೆ, ಇದನ್ನ ನೋಡಿ, 5 ಬೆರಳಲ್ಲಿ ಇದು ತನು, ಇದು ಮನ, ಇದು ಧನ, ಬುದ್ಧಿ ಅಂತ ಹೇಳ್ತೀವಿ, ಬುದ್ಧಿ, ಇದು ಆತ್ಮ, ಇದು ಸರ್ವಾತ್ಮ. 5 ಬೆರಳುಗಳನ್ನ ನಾವು ತಗೊಂಡಾಗ ಇದು ತನು, ಇದು ಮನ, ಇದು ಇದು ಆತ್ಮ, ಇದು ಸರ್ವಾತ್ಮ ಅಂತ ಹೇಳಿ ನಾವು ತಗೊಳ್ತೀವಿ. ತನು ಅಂತಂದ್ರೆ ಏನು? ದೇಹ ಅಂತ ಹೇಳಿ. ತನು ಅಂತಂದ್ರೆ ಏನು? ನಮ್ಮ ಫಿಸಿಕಲ್ ಬಾಡಿ. ಫಿಸಿಕಲ್ ಬಾಡಿನಲ್ಲಿ ಏನ್ ಯೋಚನೆ ಮಾಡ್ತಾ ಇದೀವಿ ನಾವು ಅಂತ ಹೇಳಿದ್ರೆ, ಅದಕ್ಕೆ ವಾಲ್ಮೀಕಿ ರಾಮಾಯಣದಲ್ಲಿ ಒಂದು ಎಕ್ಸಾಂಪಲ್ ಮುಖಾಂತರ ನಮ್ಗೆ ಎಕ್ಸ್ಪ್ಲೇನ್ ಅನ್ನ ಮಾಡ್ತಾರೆ. ಕುಂಭಕರ್ಣ, ಕುಂಭಕರ್ಣನ್ ಕೆಲ್ಸ ಏನು? ತಿನ್ನೋದು, ಮಲ್ಗೋದು, ತಿನ್ನೋದು, ಮಲ್ಗೋದು. ಆ ಕೆಲ್ಸನ ನಾವು
ಕುಂಭಕರ್ಣ ಅಂತ ಹೇಳಿ. ಅಂದ್ರೆ ಏನ್ ಮಾಡ್ತೀವಿ, ಬರೀ ನಾವು ತಿನ್ನೋದು, ಲೌಕಿಕ ಪ್ರಪಂಚದಲ್ಲಿ ಬರೀ ಹುಟ್ಟೋದು, ತಿನ್ನೋದು, ಸಾಯೋದು, ಬರೀ ತಿನ್ನೋದಕ್ಕೆ ಇಂಪಾರ್ಟೆನ್ಸ್ ಕೊಡ್ತೀವಿ, ಸಂತಾನೋತ್ಪತ್ತಿ ಆಗುತ್ತೆ, ಜಂಜಾಟದಲ್ಲಿ ಇರ್ತೀವಿ, ಮರಣ ಹೊಂದ್ತೀವಿ. ಈ ಒಂದು ಸ್ಥಿತಿಯನ್ನು ನಾವೇನ್ ಹೇಳ್ತೀವಿ ಅಂತ ಹೇಳಿದ್ರೆ ತನು ಅಂತ ಹೇಳ್ತೀವಿ. ಕುಂಭಕರ್ಣ. ಮನ ಅಂತಂದ್ರೆ ಏನು? ಮನಸ್ಸು ಏನಿರುತ್ತೆ, ರಾವಣನ್ ತರ. ರಾವಣನಿಗೆ ನಾವು ಕಂಪೇರ್ ಮಾಡ್ತಾ ಇದ್ದೇವೆ. ನಮ್ಮ ಮನಸ್ಸು ಒಂದು ಕಡೆ ನಿಲ್ತಾ ಇದೆ, ಏನೇನ್ ಬೇಕು ಎಲ್ಲಾ ಕಡೆನೂ ಕೂಡ ಏನ್ ಮಾಡ್ತಾ ಇದೆ, ನಮ್ಮ ಮನಸ್ಸು ಅಲಿತಾ ಇದೆ ನಮ್ದು. ಹೌದಲ್ವಾ ಹೇಳಿ? ಮನಸ್ಸಿಗೆ ನಾವು ಕಂಪೇರ್ ಅನ್ನು ನಾವು ರಾವಣನಿಗೆ ನಾವು ಕಂಪೇರ್ ಮಾಡಿ. ಇನ್ನೊಂದು ಬುದ್ಧಿ ಅಂದ್ರೆ ವಿಭೀಷಣ. ವಿಭೀಷಣನಿಗೆ ಏನು, ಜ್ಞಾನವನ್ನು ತಿಳ್ಕೊಂಡಿರ್ತಾನೆ, ಯಾವುದು ಸರಿ, ಯಾವುದು ತಪ್ಪು, ಯಾವ ದಾರಿಯಲ್ಲಿ ನಾನು ನಡಿಬೇಕು, ಯಾವ ದಾರಿಯಲ್ಲಿ ನಾನು ನಡೆದ್ರೆ ನನಗೆ ಒಳ್ಳೇದಾಗತ್ತೆ ಅಂತ ಒಂದು ಅರಿವು, ಒಂದು ಜ್ಞಾನವನ್ನ ಯಾವ ವ್ಯಕ್ತಿಗಳಿಗೆ ತಿಳ್ಕೊಂಡಿರ್ತಾರಲ್ಲ ಅವ್ರನ್ನ ನಾವು ಬುದ್ಧಿವಂತರು ಅಂತೀವಿ, ನಾವು ಕರಿತೀವಿ. ಫಾರ್ ಎಕ್ಸಾಂಪಲ್ ನಾವು ಪಂಡಿತ್ ಜವಾಹರ್ಲಾಲ್ ನೆಹರು ಅಂತ ತಗೊಳ್ತೀವಿ. ಅವನ ಪಂಡಿತ್ ಅಂತ ಹೇಳ್ತೀವಿ, ಮಹಾನ್. ಈಗ ಬುದ್ಧ ಅಂತ ಹೇಳಲ್ಲ ನಾವು ಪರಮ ಭಗವಾನ್ ಬುದ್ಧ ಅಂತ ಹೇಳ್ತೀವಿ, ನಾವು ಭಗವಾನ್ ಮಹಾವೀರರು ಅಂತ ಹೇಳ್ತೀವಿ, ನಾವು ಪರಮಾತ್ಮ ರಾಮಕೃಷ್ಣ ಪರಮಹಂಸರು ಅಂತ ಹೇಳ್ತೀವಿ. ಆದ್ರೆ ಅಲ್ವಾ, ಅಂದ್ರೆ ಆ ಬುದ್ಧಿಯನ್ನ ಸ್ಥಿತಿನಲ್ಲಿ ಇರುವಂತವರು, ಬುದ್ಧಿಯನ್ನು ತಿಳಿದಂತವ್ರನ್ನ ಏನ್ ಹೇಳ್ತೀವಿ, ಪಂಡಿತರು ಅಂದ್ರೆ ಜ್ಞಾನ ಅವರಲ್ಲಿ ಅಡಗಿದೆ ಅಂತ ನಾವು ಹೇಳ್ತೀವಿ. ಆ ಬುದ್ಧಿಯ ಸ್ಥಿತಿಯನ್ನ ಇರುವಂತವ್ರು. ಆತ್ಮ, ಆತ್ಮವನ್ನ ಯಾರಿಗೆ ಕಂಪೇರ್ ಮಾಡ್ತಾರೆ ಅಂತ ಹೇಳಿದ್ರೆ ಬಜರಂಗ ಬಲಿ, ಹನುಮ ಯಾವಾಗ್ಲೂ ಕೂಡ ಏನ್ ಮಾಡ್ತಾ ಇರ್ತಾನೆ ಹೇಳಿ, ಶ್ವಾಸದಲ್ಲಿ ಅವರು ವಾಸವಾಗಿರ್ತಾನೆ. ವಾಯುಪುತ್ರ, ಶ್ವಾಸದಲ್ಲಿ ಅವನು ಯಾವಾಗ್ಲೂ ಆ ಒಂದು ಸ್ಥಿತಿಯಲ್ಲೇ ಇರೋದ್ರಿಂದ ಅವ್ರು ನಾವೇನಂತ ಹೇಳ್ತೀವಿ ಅಂತ ಹೇಳಿದ್ರೆ ಬಜರಂಗ ಬಲಿ ಅಂತ ಹೇಳ್ತೀವಿ. ಆ ಬಜರಂಗ ಬಲಿಗೆ ನಾವು ಕಂಪೇರ್ ನಾವು ಮಾಡ್ತೀವಿ. ಕೊನೆಗೆ ಬರುವಂತದ್ದು ಯಾವುದು, ಸರ್ವಭೂತಾತ್ಮ ಅಂತ. ಸರ್ವಭೂತಾತ್ಮ ಅಂತಂದ್ರೆ ಶ್ರೀರಾಮ. ಶ್ರೀರಾಮ ಒಬ್ರಿಗೆ ಸೀಮಿತ ಆಗಿದ್ರ? ಅವ್ರಲ್ಲಿ ಎಷ್ಟು ಮಿತ್ರತ್ವ ಇತ್ತು, ಎಷ್ಟು ಅವರಲ್ಲಿ ಹೊಂದಾಣಿಕೆ ಇತ್ತು, ಪ್ರತಿಯೊಂದು ವಸ್ತುವನ್ನ, ಪ್ರತಿಯೊಂದನ್ನು ಕೂಡ ಅವರು ಒಂದೇ ಮನಸ್ಸಿನಿಂದ ಸಮಾನತೆಯಿಂದ ನೋಡ್ತಾ ಇದ್ರು. ಅವರೇ ಏನಾಗ್ತಾರೆ ಹೇಳಿ, ಪರಮಾತ್ಮ. ಅವರೊಬ್ರೇನಾ ಭಗವಾನ್ ಬುದ್ಧರು, ಭಗವಾನ್ ಮಹಾವೀರರು? ಸಿಂಪಲ್ ಆಗಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಏನು ಅಂತ ಹೇಳಿದ್ರೆ, ಇನ್ನೂ ಕೂಡ ಇದ್ರಲ್ಲಿ ಇದೆ. ಇದನ್ನ ನಾವು ತನು ಅಂತ ಹೇಳ್ತೀವಿ. ಕುಂಭಕರ್ಣನಿಗೆ ನಾವು ತಿನ್ನೋದು, ಉಣ್ಣೋದು, ಮಲಗೋದು ತನು ಅಂತ ಹೇಳ್ತೀವಿ. ನಮ್ಮ ಮನವನ್ನ ನಾವು ಯಾವ್ದಕ್ಕೆ ಕಂಪೇರ್ ಮಾಡ್ತೀವಿ ನಾವು ಅಂತ ಹೇಳಿದ್ರೆ ರಾವಣನಿಗೆ. ಮೂರನೇದು ಬುದ್ಧಿ, ವಿಭೀಷಣನಿಗೆ ನಾವು ಕಂಪೇರ್ ಮಾಡ್ತಿರ್ತೀವಿ. ಆತ್ಮ ಬಜರಂಗ ಬಲಿ ಅಂದ್ರೆ ನಾವು ಯಾವಾಗ ನಮ್ಮ ಶ್ವಾಸದಲ್ಲಿ ನಾವು ವಾಸವಾಗಿರ್ತೀವೋ, ನಮ್ಮ ಉಸಿರಿನಲ್ಲಿ ನಾವು ಯಾವಾಗ ಮುಳುಗೋಗಿರ್ತೀವೋ ಆಗ ನಾವೇನಾಗಕ್ ಸಾಧ್ಯ ಆಗುತ್ತೆ, ಎಲ್ಲೂ ಕೂಡ ನಾವು ಹುಡುಕುವಂತ ಅವಶ್ಯಕತೆ ಇರಲ್ಲ. ಈ ಒಂದು ನಮ್ಮ 5 ಬೆರಳುಗಳಲ್ಲಿ ನಮಗೆ ಎಲ್ಲವೂ ಕೂಡ ಅಡಗಿರುವಂತದ್ದು. ಹಾಗಾಗಿ ನಾವು ಯಾವಾಗ್ಲೂ ಕೂಡ ನಾವು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಆತ್ಮಕ್ಕೆ ನಾವು ಆತ್ಮ ಸಾಕ್ಷಾತ್ಕಾರವನ್ನ ನಾವು ಮಾಡ್ಕೊಳ್ಬೇಕು. ಆ ದಾರಿಯಲ್ಲಿ ನಡೆಯೋದಿಕ್ಕೇನೆ ನಮ್ಗಿರುವಂತ ಸಾಧನೆ ಯಾವುದು ಅಂತ ಹೇಳಿದ್ರೆ ಈ ಒಂದು ಧ್ಯಾನ. ಈಗ ನಾವು ಧ್ಯಾನವನ್ನ ಪ್ರಾರಂಭ ಮಾಡೋಣ. ಧ್ಯಾನವನ್ನ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಎಲ್ಲರೂ ಕೂಡ ನೀರನ್ನ ಕುಡ್ಕೊಳ್ಳಿ, ಒಂದು ಬಾಟ್ಲಲ್ಲಿ ಅಥವಾ ಸ್ವಲ್ಪ ಒಂದು ಗ್ಲಾಸ್ ಅಲ್ಲಿ ನೀರನ್ನ ಕುಡಿದು, ಅಥವಾ ನೀವು ಆ ನೀರನ್ನ ಬೇಕಾದ್ರೆ ನೀವು ಧ್ಯಾನ ಮಾಡ್ಬೇಕಾದ್ರೆ ಆ ಬಾಟಲ್ ಅನ್ನ ನೀವು ಮುಂದೆ ಇಟ್ಕೋಬಹುದು. ಮುಂದೆ ಇಟ್ಕೊಂಡು ಅದು ಚಾರ್ಜ್ ಆಗುತ್ತೆ.
ಪಾಸಿಟಿವ್ ಎನರ್ಜಿಯಿಂದ ಅದನ್ನ ನೀವು ಅವಾಗ ನೀವು ಅದನ್ನ ನಿಮ್ಗೆ ಯಾವಾಗ ಬೇಕು ಅವಾಗೆಲ್ಲ ಕೂಡ ನೀವು ಸೇವನೆಯನ್ನ ಮಾಡಬಹುದು. ಎಲ್ಲರೂ ನೀರು ಕುಡ್ಕೊಳ್ಳಿ. ನನ್ ವಾಯ್ಸ್ ಕೇಳಿಸ್ತಾ ಇದೆಯಾ? ಒಂದ್ ಸೆಕೆಂಡ್. ನಾನ್ ಮಾತಾಡ್ತಿರೋ ವಾಯ್ಸ್ ಕೇಳಿಸ್ತಾ ಇದೆಯಾ?
ಎರಡು ಕೈಗಳನ್ನ ಮುಚ್ಚಿ, ಎರಡು ಕೈಗಳನ್ನ ಒಂದರ ಜೊತೆಯಲ್ಲಿ ಒಂದು ಜೊತೆಯನ್ನು ಸೇರಿಸಿ, ಕಣ್ಣನ್ನ ಕೋಮಲತೆಯಿಂದ ಮುಚ್ಚಿ ನಿಧಾನವಾಗಿ ಉಸಿರನ್ನ ಒಳಗಡೆ ತಗೊಳ್ಳಿ. ನಿಧಾನವಾಗಿ ಉಸಿರನ್ನ ಹೊರಗೆ ಬಿಡಿ. ನಮ್ಮ ಗಮನ ಎಲ್ಲವೂ ಕೂಡ ಉಸಿರಿನ ಕಡೆ ಇರಲಿ. ಉಸಿರು ಹೇಗೆ ಒಳಗಡೆ ಬರ್ತಾ ಇದೆ, ಹೇಗೆ ಹೊರಗಡೆ ಹೋಗ್ತಾ ಇದೆ ಅಂತ ನಮ್ಮ ನಾವು ಗಮನಿಸ್ಕೊಳ್ಳೋಣ. ತಣ್ಣನೆಯ ಉಸಿರು ಚೈತನ್ಯವನ್ನ ತರ್ತಾ ಇದೆ, ಬೆಚ್ಚನೆಯ ಉಸಿರು ಹೊರಗಡೆ ಹೋಗ್ತಾ ಇದೆ. ನಾವು ಹುಟ್ಟುವಾಗಲೇ ನಾವು ಉಸಿರನ್ನ ಇಂತಿಷ್ಟು ಉಸಿರು ಅಂತ ಹೇಳಿ ನಾವು ತಗೊಂಡ್ ಬಂದಿರ್ತೇವೆ. ಬ್ಯಾಂಕ್ ಅಕೌಂಟ್ ಅಲ್ಲಿ ಹೇಗೆ ನಮ್ಮ ಅಮೌಂಟ್ ಇರುತ್ತೋ ಹಾಗೆ ನಾವು ಬರುವಾಗ ನಾವು ಉಸಿರನ್ನ ತಗೊಬಂದಿರ್ತೀವಿ. ಅಮೌಂಟ್ ಅನ್ನ ಹೇಗೆ ನಾವು ಖರ್ಚು ಮಾಡ್ತಾ ಖಾಲಿ ಆಗುತ್ತೋ ಹಾಗೆ ನಮ್ಮ ಉಸಿರನ್ನು ಕೂಡ ಖರ್ಚು ಮಾಡ್ತಾ ಅದು ಖಾಲಿ ಆಗುತ್ತೆ. ಖಾಲಿ ಆದಾಗ ನಮ್ಗೆ ಹೇಗ್ ಖಾಲಿ ಆಯ್ತು ಅನ್ನೋದೇ ಗೊತ್ತಾಗಲ್ಲ ನಮ್ಗೆ. ಅದಕ್ಕೆ ನಾವು ತಗೊಳ್ಳುವಂತಹ ಒಂದೊಂದು ಉಸಿರು ಕೂಡ ಅತ್ಯಮೂಲ್ಯವಾದಂತ ಉಸಿರಾಗಿರುತ್ತೆ. ಒಂದೊಂದು ಉಸಿರಿನಲ್ಲೂ ಕೂಡ ನಾವು ಆ ಪರಮಾತ್ಮನ ನಾವು ನಾಮವನ್ನು ನಾವು ಜಪವನ್ನ ಮಾಡ್ತಾನೆ ತಗೋಬೇಕಾಗುತ್ತೆ ನಾವು. ಯಾಕಂದ್ರೆ ಉಸಿರೇ ಎಲ್ಲ. ಉಸಿರು ಖಾಲಿ ಆಯ್ತು ಅಂತ ಹೇಳಿದ್ರೆ ನಮ್ಮ ಪ್ರಾಣವೇ ಇರಲ್ಲ ನಮಗೆ. ಹಾಗಾಗಿ ನಾವು ಉಸಿರನ್ನ ತುಂಬಾ ಎಚ್ಚರಿಕೆಯಿಂದ ನಾವು ಬಳಸ್ಕೊಳ್ಬೇಕಾಗತ್ತೆ. ಆದ್ರೆ ನಾವೇನ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಅತಿಯಾದ ಯೋಚನೆ, ಅತಿಯಾದ ಚಿಂತನೆ, ಕೋಪ, ಒತ್ತಡ ಇವುಗಳೆಲ್ಲರ ಮಧ್ಯದಲ್ಲಿ ನಾವು ನಮ್ಮ ಉಸಿರನ್ನ ನಾವು ಅತಿ ಹೆಚ್ಚಾಗಿ ನಾವು ಖಾಲಿ ಮಾಡ್ಕೊಳ್ತಾ ಇದ್ದೀವಿ. ಒಂದೊಂದು ಉಸಿರು ಕೂಡ ನಮ್ಮ ಒಂದೊಂದು ಉಸಿರು ಆ ಪರಮಾತ್ಮನೆಡೆಗೆ, ಆ ಪರಮಾತ್ಮನನ್ನ ನಾವು ಸೇರುವಂತ ಒಂದು ಮಾರ್ಗವನ್ನು ನಮಗೆ ಅದು ತಿಳಿಸ್ಕೊಡ್ಲಾಗಿತ್ತು. ಹಾಗಾಗಿ ಪ್ರತಿಯೊಂದು ಉಸಿರಿನಲ್ಲೂ ಕೂಡ ನಾವು ಆ ಪರಮಾತ್ಮನನ್ನ ನಾವು ನೆನೆಬೇಕಾಗುತ್ತೆ. ನಮ್ಮನ್ನು ಒಳಗೆ ಬರುವಂತಹ ಉಸಿರು ಚೈತನ್ಯವನ್ನ, ಶಕ್ತಿಯನ್ನ ನಮ್ಮ ಈವರೆಗೂ ಶರೀರದ ಎಲ್ಲಾ ಭಾಗಗಳಲ್ಲಿ, ಅಣು ಅಣುಗಳಲ್ಲಿ, ಕಣಗಳಲ್ಲಿ, ನಮ್ಮ ಎಲ್ಲ ನಾಡಿಗಳಲ್ಲೂ ಕೂಡ ಶಕ್ತಿಯನ್ನ ತುಂಬ್ತಾ ಇದ್ದಾರೆ. ನಮ್ಮ ಸಹಸ್ರಾರ ಚಕ್ರವು ಅತ್ಯಂತ ಬಿಳಿಯ ಬಣ್ಣದಿಂದ ಪ್ರಕಾಶಮಾನವಾಗಿ ಪ್ರಜ್ವಲಿಸ್ತಾ ಇದೆ. ಈ ಒಂದು ಚೈತನ್ಯದ ಶಕ್ತಿಯಿಂದಾಗಿ ನಮ್ಮ ಸಹಸ್ರಾರ ಚಕ್ರವು ದಿವ್ಯವಾಗಿ ಒಂದು ಬಿಳಿಯ ಬಣ್ಣದ ಬೆಳಕಿನಂತೆ ಪ್ರಜ್ವಲಿಸ್ತಾ ಇದೆ. ಆ ದಿವ್ಯವಾದಂತಹ ಬೆಳಕು ಹರಡುತ್ತಾ ನಮ್ಮ ಈ ಒಂದು ಆಜ್ಞಾ ಚಕ್ರವನ್ನ ಟಚ್ ಮಾಡಿದ್ದಾನೆ. ಆಜ್ಞಾ ಚಕ್ರದಲ್ಲಿ ಹರಡುತ್ತಾ ಆಜ್ಞಾ ಚಕ್ರವು ಅತ್ಯಂತ ಪ್ರಕಾಶಮಾನವಾಗಿ ಅದು ಕೂಡ ಪ್ರಜ್ವಲಿಸ್ತಾ ಇದೆ. ಆ ದಿವ್ಯವಾದಂತಹ ಬೆಳಕು ಹರಡುತ್ತಾ ನಮ್ಮ ಗಂಟಲಿನ ಚಕ್ರವನ್ನ ವ್ಯಾಪಿಸಿದೆ, ಆವರಿಸಿಕೊಂಡಿದೆ. ಗಂಟಲಿನ ಚಕ್ರವು ಕೂಡ ಅತ್ಯಂತ ದಿವ್ಯವಾಗಿ ಪ್ರಕಾಶಮಾನವಾಗಿ ಬಿಳಿಯ ಬಣ್ಣದಿಂದ ಪ್ರಜ್ವಲಿಸ್ತಾ ಇದೆ. ಈ ಒಂದು ದಿವ್ಯವಾದಂತಹ ಬೆಳಕು ಹರಡುತ್ತಾ ನಮ್ಮ
ಹೃದಯ ಚಕ್ರ ಕೂಡ ಅತ್ಯಂತ ಪ್ರಕಾಶಮಾನವಾಗಿ ಒಂದು ಬೆಳಕು ತನ್ನ ಬೆಳಕನ್ನ ಜ್ಯೋತಿ ತನ್ನ ಬೆಳಕನ್ನ ಹೇಗೆ ಬೀಳುತ್ತೋ ಹರಡುತ್ತೋ ಹಾಗೆ ಈ ಒಂದು ಹೃದಯದಲ್ಲಿ ಇರುವಂತ ಚಕ್ರವು ಪ್ರಕಾಶಮಾನವಾಗಿ ಪ್ರಜ್ವಲಿಸ್ತಾ ಇದೆ. ಈ ಒಂದು ದಿವ್ಯವಾದಂತಹ ಬೆಳಕು ಹರಡುತ್ತಾ ಹರಡುತ್ತಾ ನಮ್ಮ ನಾಭಿ ಚಕ್ರವನ್ನ ಆವರಿಸಿಕೊಂಡಿದೆ. ಜಸ್ಟ್ ನಾವು ನೋಡ್ಬೇಕಷ್ಟೇ. ನಾವು ನಮ್ಮ 3ನೇ ಕಣ್ಣಿನಿಂದ ಈ ಎಲ್ಲಾ ಘಟನೆಗಳನ್ನು ನಾವು ನೋಡ್ತಾ ಬರ್ಬೇಕು. ಈ ಒಂದು ಬೆಳಕು ಹರಡುತ್ತಾ ಹರಡುತ್ತಾ ನಮ್ಮ ಸ್ವಾಧಿಷ್ಠಾನ ಚಕ್ರವನ್ನ ಆವರಿಸಿಕೊಂಡಿದ್ದಳು. ಪ್ರಕಾಶಮಾನವಾಗಿ ಬೆಳಕು ಎಲ್ಲಾ ಕಡೆ ಕೂಡ ಹರಡುತ್ತಾ ಇದೆ. ಈ ದಿವ್ಯವಾದಂತಹ ಬೆಳಕು ಹರಡುತ್ತಾ ಹರಡುತ್ತಾ ನಮ್ಮ ಮೂಲಾಧಾರ ಚಕ್ರವಿದೆ. ಮೂಲಾಧಾರ ಚಕ್ರವನ್ನ ಆವರಿಸಿಕೊಂಡು ಮೂಲಾಧಾರ ಚಕ್ರ ಕೂಡ ಅತ್ಯಂತ ಪ್ರಕಾಶಮಾನವಾಗಿ ದಿವ್ಯವಾದಂತಹ ತನ್ನ ಬೆಳಕನ್ನು ಎಲ್ಲಾ ಕಡೆಯೂ ಕೂಡ ಹರಡುತ್ತಂತೆ. ಒಟ್ಟಾರೆಯಾಗಿ ನೋಡಿ ಒಂದು ವೃತ್ತಾಕಾರದ ಒಂದು ಗೋಲಾಕಾರದ ದಿವ್ಯವಾದಂತಹ ಬೆಳಕಿನ ಪುಂಜದಂತೆ ನಾವು ನಮ್ಮ ದಿವ್ಯವಾದಂತಹ ಬೆಳಕು ಗೋಲಾಕಾರದಲ್ಲಿ ಪ್ರಕಾಶಮಾನವಾಗಿ ಪ್ರಜ್ವಲಿಸ್ತಾ ದಿವ್ಯವಾದಂತಹ ಬೆಳಕಿನೊಂದಿಗೆ ಬ್ರಹ್ಮಾಂಡದಿಂದ ಈ ಗೋಲಾಕಾರದ ಬೆಳಕಿನಲ್ಲಿ ನಾವೆಲ್ಲರೂ ಕೂಡ ಒಂದು ಗೋಲಾಕಾರದ ವೃತ್ತದ ಒಳಗಡೆ ಇದ್ದೇವೆ. ವೃತ್ತಾಕಾರದಲ್ಲಿರುವಂತಹ ಒಂದು ದಿವ್ಯವಾದಂತಹ ಈ ಬೆಳಕಿಗೆ ಬ್ರಹ್ಮಾಂಡದಿಂದ ಚಿನ್ನದ ಬಣ್ಣದ ಬೆಳಕು, ಚಿನ್ನದ ಬಣ್ಣದ ಗೋಲ್ಡನ್ ಲೈಟ್ ಬೆಳಕು ಮಳೆಯ ರೀತಿಯಲ್ಲಿ ನಮ್ಮ ಮೇಲೆ ಸುರಿತಾ ಇದೆ. ಅದ್ಭುತವಾದಂತಹ ಶಕ್ತಿಯುತವಾದಂತಹ ಈ ಒಂದು ಬೆಳಕು ಪರಮಾತ್ಮನ ಆಶೀರ್ವಾದದ ಬೆಳಕು ನಮ್ಮನ್ನೆಲ್ಲವನ್ನು ಕೂಡ ಆವರಿಸಿಕೊಂಡಿದೆ. ನಾವೆಲ್ಲ ಅನ್ಕೊಳ್ತಾ ಇದ್ದೀವಿ ಪರಮಾತ್ಮನ ಅನುಗ್ರಹ ನಮಗೆ ಇಲ್ಲ, ನನ್ನನ್ನು ನಾವು ನೋಡ್ತಾ ಇದ್ದ. ಕೆಲವರಿಗೆ ಬಾಡಿ ಹೀಟ್ ಆಗುತ್ತೆ, ಕೆಲವರಿಗೆ ವೈಬ್ರೇಷನ್ ಆಗುತ್ತೆ, ಕೆಲವರಿಗೆ ಅಳು ಬರುತ್ತೆ, ಯಾವುದೇ ಭಾವನೆಗಳನ್ನ ತಡೆ ಹಿಡಿಬಾರ್ದು. ಅಳ್ಬೇಕು ಅಂತ ಹೇಳಿದ್ರೆ ಹತ್ತು ಬರ್ಬೇಕು. ನಾವು ಅನ್ಕೊಳ್ತಾ ಇರ್ತೀವಿ ಪರಮಾತ್ಮನಿಗೆ ನನ್ನ ಕಷ್ಟಗಳು ತಿಳಿತಾ ಇಲ್ಲ, ನಾನು ಅವನಿಗೆ ಕಾಣಿಸ್ತಾ ಇಲ್ಲ. ಆದ್ರೆ ಪರಮಾತ್ಮ ತನ್ನ ರುಕ್ಮಿಣಿಯನ್ನ ಬೇಕಾದ್ರೆ ಬಿಟ್ಟಿರ್ತಾನೆ, ಆದ್ರೆ ಭಕ್ತನಿಲ್ಲದೆ ಪರಮಾತ್ಮನಿಲ್ಲ. ಅದಕ್ಕಾಗಿ ಹೇಳೋದನ್ನ ಭಕ್ತ ವತ್ಸಲ, ಭಕ್ತ ಪರಾಧೀನ. ಯಾವುದೇ ಭಕ್ತರು ಕೂಡ ಅವನ ಕರೆದಾಗ ನೆನೆಸಿದಾಗ ನಮ್ಮ ಅಕ್ಕ ಪಕ್ಕದಲ್ಲಿ ನಮ್ಮ ಆಸುಪಾಸಿನಲ್ಲಿ ಯಾರ ಮುಖಾಂತರ ಆದ್ರೂ ಕೂಡ ಅವರ ಅನುಗ್ರಹ, ಆಶೀರ್ವಾದ, ಕರುಣೆ, ಕೃಪೆ ನಮ್ಮ ಮೇಲೆ ಇದ್ದೇ ಇರುತ್ತೆ. ಆದ್ರೆ ಆ ನೋಡುವ ಭಾಗ್ಯನೇ ನಮ್ಗೆ, ಆ ಅರಿವೇ ನಮಗಿಲ್ಲ. ದಿವ್ಯವಾದಂತಹ ಚಿನ್ನದ ಬಣ್ಣದ ಬೆಳಕು ನಮ್ಮ ಎಲ್ಲ 4 ದಿಕ್ಕಿನಲ್ಲೂ ಕೂಡ ಅತ್ಯಂತ ಪ್ರಕಾಶಮಾನವಾಗಿ ನಮ್ಮನ್ನ ಆವರಿಸಿಕೊಂಡಿದೆ.
ಎಲ್ಲ ಘಟನೆಗಳನ್ನ ನಮ್ಮ ಮೂರನೇ ಕಣ್ಣಿನಲ್ಲಿರುವಂತಹ ಈ ಮೂರನೇ ಕಣ್ಣು ನಕ್ಷತ್ರದಂತೆ ಮಿನುಗ್ತಾ ಇರುವಂತಹ ಈ ದಿವ್ಯವಾದಂತಹ ಈ ಪರಮಾತ್ಮನ ಶಕ್ತಿ ಎಲ್ಲವನ್ನು ಕೂಡ ಅಬ್ಸರ್ವ್ ಮಾಡ್ತಾ ಇದೆ, ನೋಡ್ತಾ ಇದೆ. ದಿವ್ಯವಾದಂತಹ ಬೆಳಕು ನಮಗೆ ನಮ್ಮ ಸುತ್ತಮುತ್ತ ಅತ್ಯಂತ ಪ್ರಕಾಶಮಾನವಾದಂತಹ ದಿವ್ಯವಾದಂತಹ ಬೆಳಕು ನಮ್ಮನ್ನ ಕೈಯನ್ನ ಹಿಡಿದು ನಿಮ್ಮ ಗಮನವೆಲ್ಲವನ್ನು ಕೂಡ ದಿವ್ಯವಾದಂತಹ ಬೆಳಕಿನ ಕಡೆಗೆ ನೀವು ನೋಡಿದಾಗ ನಮ್ಮ ಮೂರನೇ ಕಣ್ಣಿನಲ್ಲಿರುವಂತಹ ದಿವ್ಯವಾದಂತಹ ಬೆಳಕು ನಮ್ಮ ಕೈಯನ್ನ ಹಿಡಿದು ನಮ್ಮನ್ನ ಕರ್ಕೊಂಡು ಹೋಗ್ತಾ ಇದೆ. ಕರ್ಕೊಂಡು ಆ ಬೆಳಕಿನ ಮುಂದೆ ನಮ್ಮನ್ನ ಕೂರಿಸ್ಕೊಂಡಿದೆ. ಆ ದಿವ್ಯವಾದಂತ ಬೆಳಕು ಯಾವುದು? ಯಾವ ದಿವ್ಯವಾದಂತ ಚೈತನ್ಯ ಶಕ್ತಿ ನನ್ನನ್ನ ಕಾಪಾಡ್ತಾ ಇದೆ? ಯಾರು ನನ್ನ ಕೈ ಹಿಡ್ಕೊಂಡಿದ್ದಾರೆ? ಆ ದಿವ್ಯವಾದಂತ ಬೆಳಕನ್ನೇ ನೀವು ನೋಡ್ಬೇಕು. ಆ ದಿವ್ಯವಾದಂತಹ ಬೆಳಕು ನಿಮ್ಮ ಶರೀರ, ನಿಮ್ಮ ತಲೆಯ ಮೇಲೆ ಕೈಯನ್ನ ಇಟ್ಟು ಆಶೀರ್ವಾದವನ್ನ ಮಾಡ್ತಾ ಇದ್ದೇನೆ. ಆ ದಿವ್ಯ ಶಕ್ತಿ ಯಾವುದು? ಯಾವ ದಿವ್ಯ ಶಕ್ತಿ ನನ್ನನ್ನ ಕಾಪಾಡ್ತಾ ಇದೆ? ಅವ್ರು ಯಾರು ಅಂತ ಹೇಳಿ ಗಮನಿಸಿದಾಗ ನಿಮ್ಗೆ ಆ ದಿವ್ಯ ಶಕ್ತಿ ಯಾರು ಅಂತೇಳಿ ನಿಮ್ಗೆ ಗೊತ್ತಾಗುತ್ತೆ. ಜಗನ್ಮಾತೆಯಾಗಿ ಮಾತೆಯ ರೂಪದಲ್ಲಿ ನಿಮ್ಮ ಶಿರಸ್ಸಿನ ಮೇಲೆ ಆಶೀರ್ವಾದವನ್ನ ಕೊಡ್ತಾ ಇದ್ದಾರೆ. ಆ ಆಶೀರ್ವಾದದ ದಿವ್ಯ ಚೈತನ್ಯದ ಶಕ್ತಿಯು ನಿಮ್ಮ ಶರೀರದ ಅಣುವಿನಲ್ಲಿ, ಕಣಗಳಲ್ಲಿ ಕೂಡ, ಶರೀರದ ಎಲ್ಲ ಭಾಗಗಳಲ್ಲೂ ಕೂಡ ದಿವ್ಯವಾದಂತ ಶಕ್ತಿ ತುಂಬಿ ಬಂದಿದೆ. ಚೈತನ್ಯಮಯವಾದಂತಹ ಶಕ್ತಿಯನ್ನು ನಾವು, ಆಶೀರ್ವಾದವನ್ನು ನಾವು ಪಡ್ಕೊಂಡಿದ್ದೇವೆ. ಎಂತ ಅದ್ಭುತವಾದಂತ ಆಶೀರ್ವಾದ ಅಂತ ಹೇಳಿದ್ರೆ ಅದು ಎಂದೂ ಕೂಡ ಕಂಡಿರಲ್ಲ. ತಾಯಿ ಮಕ್ಕಳನ್ನ ಹೇಗೆ ಸಮಾಧಾನ ಮಾಡ್ತಾರೋ ಹಾಗೆ ಆಶೀರ್ವಾದದ ಹೊಳೆಯನ್ನ ನಮ್ಮ ಮೇಲೆ ಹರಿಸ್ತಾ ಇದ್ದಾನೆ. ಆಶೀರ್ವಾದವನ್ನು ಪಡೆದು ದಿವ್ಯ ಶಕ್ತಿ ಬ್ರಹ್ಮಾಂಡದಲ್ಲಿ ಎಲ್ಲಿಂದ ಬಂದಿತ್ತು ಅಲ್ಲಿ ವಿಲೀನವಾಗಿ ಹೋಗ್ತಾ ಇದ್ದೀನಿ. ಅಲ್ಲಿಂದ ಎದ್ದು ಆ ದಿವ್ಯವಾದಂತಹ ಚಿನ್ನದ ಬಣ್ಣದ ಬೆಳಕಿನಿಂದ ಚೈತನ್ಯಮಯವಾಗಿ ಆನಂದದಿಂದ ನಾವು ನಮ್ಮ ಸ್ವಾಭಾವಿಕವಾಗಿ ನಾವು ಎಲ್ಲಿ ಬಂದಿದ್ವಿ ನಮ್ಮ ಮೂರನೇ ಕಣ್ಣಿನಲ್ಲಿ ಆ ದಿವ್ಯವಾದಂತಹ ಬೆಳಕು ಬಂದು ಸೇರ್ಕೊಳ್ತಾ ಇದ್ದೀನಿ.
ನಮ್ಮ ಶರೀರವೆಲ್ಲವೂ ಕೂಡ ಅದಿವ್ಯವಾದಂತಹ ಆ ಪರಮಾತ್ಮನ ಶಕ್ತಿಯಿಂದ ನಾವು ಚೈತನ್ಯಮಯವಾಗಿ ಶಕ್ತಿಯುತವಾಗಿದ್ದೇವೆ. ನಿಧಾನವಾಗಿ ಉಸಿರನ್ನ ಒಳಗಡೆ ತಗೊಳ್ಳಿ. ನಿಧಾನವಾಗಿ ಉಸಿರನ್ನ ಹೊರಗೆ ಬಿಡಿ. ಸ್ವಾಭಾವಿಕವಾಗಿ ಉಸಿರನ್ನ ಒಳಗಡೆ ತಗೊಳ್ಳಿ. ಸ್ವಾಭಾವಿಕವಾಗಿ ಉಸಿರನ್ನ ಹೊರಗೆ ಬಿಡಿ. ನಿಮ್ಮ ಗಮನವನ್ನ ನಿಮ್ಮ ಕೋಣೆಯ ಸುತ್ತಮುತ್ತ ಇರುವಂತಹ ಶಬ್ದಗಳನ್ನ ಆಲಿಸಿ. ನಿಧಾನವಾದ ಕಾಲು ಬೆರಳುಗಳನ್ನು ಅಲುಗಾಡಿಸಿ, ಕೈ ಬೆರಳುಗಳನ್ನು ಅಲುಗಾಡಿಸಿ. ಸ್ವಾಭಾವಿಕವಾಗಿ ಕೈಗಳನ್ನು ಉಜ್ಜಿ ನಿಮ್ಮ ಶರೀರದ ಎಲ್ಲಾ ಭಾಗಗಳಲ್ಲಿ ಈ ಶಕ್ತಿಯನ್ನು ನೀವು ಸ್ಪ್ರೆಡ್ ಮಾಡಿ. ಇದಂತೂ ತುಂಬಾ ಪವರ್ಫುಲ್ ಆದಂತ ಧ್ಯಾನ ಇತ್ತು. ಸಮಯ ಆಗಿದೆ.